ಹೆಡೆಮುರಿ ಕಟ್ಟಿದಂಥವ್ರು ಸ್ವಾಗತ ನಿಮಗೆ ಉಮೇಶ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ಸುಧನ್ವ ಅವರು ಕೂಡ ಜಾಯ್ನ್ ಆಗ್ತಾರೆ, ಹೈಕೋರ್ಟ್ನ ವಕೀಲರು. ಇವತ್ತು ಇದನ್ನು ಕ್ವಶನ್ ಮಾಡಿರ್ತಕ್ಕಂಥವ್ರು ಅವರು. ನಾನು ಮೊದಲಿಗೆ ಉಮೇಶ್ ಸರ್ ಕೇಳಿಬಿಡ್ತೀನಿ. ಉಮೇಶ್ ಸರ್, ಈಗ ಇಲ್ಲಿ ದೊಡ್ಡ ಪ್ರಶ್ನೆ ಇದ್ದಿರೋದು ಇವತ್ತು ಕೋರ್ಟಿನ ಪ್ರೊಸೀಡಿಂಗ್ಸ್ ಕೂಡ ಇಲ್ಲಿದೆ, ನನ್ನ ಬಳಿಲಿದೆ. ಅವ್ರು ಹೇಳ್ತಿರೋದು ಈ ಮೊಸಾಯಿಕ್ ಇರ್ತಕ್ಕಂಥ ಸ್ಟೇಷನ್ ಇದು. ಈ ಮೊಸಾಯಿಕ್ ಟೈಲ್ಸಲ್ಲಿ ಇವ್ರು ಏನೇ ಮಾಡಿದ್ರು ಕೂಡ ಈ ಟೈಲ್ಸ್ ಮೇಲೆ ಫೋಟೋ ತೊಗೋಬೇಕಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ಮೊಬೈಲ್ಗಳನ್ನು ನಾವು ಸೀಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ವಶಪಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಇವ್ರು ಬರೀತಾರೆ. ಬಟ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಈ ಥರ ಇಲ್ಲವೇ ಇಲ್ಲ. ಇವ್ರು ತೆಗೆದಿರೋ ಫೋಟೋ ನೋಡಿದ್ರೆ ಅದು ಪೂರ್ತಿ ವಿಟ್ರಿಫೈಡ್ ಟೈಲ್ಸ್ ಇದೆ ಅಂತ ಬಂದಾಗ ಆರ್ಗ್ಯುಮೆಂಟ್ ಎಲ್ಲಿಗೆ ಹೋಗುತ್ತೆ ಇದು ಅಂತ. ಅಂದರೆ ಕಪೋಲ ಕಲ್ಪಿತ ಕತೆ ಕಟ್ಟಿದ್ದಾರೆ, ಪೊಲೀಸರಲ್ಲಿ ಮಹಜರೇ ಮಾಡ್ಕೊಂಡಿಲ್ಲ, ಇದೊಂದು ಸುಳ್ಳು ಕಟ್ಟು ಕತೆ ಅಂತನಾ ಇದರ್ಥ? ಇಲ್ಲ, ಏನಾಗ್ತದೆ ನೋಡಿ, ಯಾವಾಗ ನಮ್ಮದು BNS ಅಲ್ಲಿ ಒಂದು ಪ್ರಕಾರವಾಗಿ ವಿಡಿಯೋ ಮತ್ತು ಸೈಬರ್ ಫೋಟೋಗ್ರಫಿ ವಿಡಿಯೋಗ್ರಫಿ ENSS ಕೇಸ್ಗಳಲ್ಲಿ ಮಾಡಬೇಕು, ಅದನ್ನು ತೊಗೊಬರ್ಬೇಕು ಎವಿಡೆನ್ಸಲ್ಲಿ ಅಂತೇಳಿ ತನಕ ಕಾಲದಲ್ಲಿ ಅಳವಡಿಸ್ಕೋಬೇಕು ಅಂದಾಗ ಇವೆಲ್ಲ ಬಂತು. ಓಕೆ, ಅದಕ್ಕೆ ಮೊದಲೇ ನಾವು ಮಾಡ್ತಾಯಿದ್ದೋ ಬೇರೆ ಬೇರೆ ಕೇಸಸ್ಗಳಲ್ಲೆಲ್ಲ ನಾವು ವಿಡಿಯೋಗ್ರಫಿ ಮಾಡ್ತಿದ್ವಿ, ಫೋಟೋಗ್ರಫಿ ಮಾಡ್ತಿದ್ವಿ, ನ್ಯಾಯಾಲಯಗಳಿಗೆ ಕೊಡ್ತಿದ್ವಿ. ಅವಾಗ ಕೋರ್ಟ್ಗಳು ಅಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ಕೋತಿದ್ದೋ, ಅದು ಮಾಡ್ಕೊಂಡು ಬೇರೆ ವಿಚಾರ. ಬಟ್ ಇವಾಗ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೋತವೆ ಫೋಟೋಸ್ ಮತ್ತು ವಿಡಿಯೋಸ್ಗಳು. ಬಟ್ ಅವು ಸರಿಯಾಗಿರ್ಬೇಕು, ಅದು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗಳು. ಇದರಲ್ಲಿ ಮೊದಲನೆಯ ಭಾಗದಲ್ಲಿ ನಾವು ಮಾತಾಡೋದಾದ್ರೆ ಏನಾಗ್ತದೆ, ನಾವೊಬ್ರು ಈ ಕೇಸ್ ಒಳಗಡೆ ನಾವು ಇವತ್ತಿನ ದಿವಸ ಈ ಆರೋಪಿತರು ಹಿಡ್ಕೊಂಡು ಬಂದಿರುವಂಥ ವಶದಲ್ಲಿ ಮೊಬೈಲ್ಗಳಿದ್ದಾವೆ. ಆ ಮೊಬೈಲ್ಗಳು ನಾವು ವಶಪಡಿಸ್ಕೋಬೇಕು. ಈ ಕೇಸು ಅಂತೇಳಿ ಡೀಟೇಲ್ ಆಗಿ ಏನು ಕೇಸು ಅಂತೇಳಿ ಇಬ್ಬರು ಪಂಚರ್ಗಳನ್ನ ನಮಗೆ ಬೇಕಾಗದವ್ರನ್ನ, ಅಂದರೆ ಭಾಳ ಇದ್ರ ವ್ಯಕ್ತಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳು ಅಂತ ಬರುತ್ತದೆ ಹೊರಗಡೆ. ಎರಡನೇದು ಸರ್ಕಾರಿ ಯಾರಾದರೂ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ, ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ಗಳನ್ನ ಕರ್ಕೋಬೇಕು ನೀವು ಅಂತೇಳಿ ನೋಟಿಸ್ ಕೊಟ್ಟು ಅವ್ರಿಗೆ ಯಾರೇ ಆಗಲಿ ಅವ್ರಿಗಾರು ನೋಟಿಸ್ ಕೊಡಬೇಕು, ಇವ್ರಿಗಾದ್ರೂ ನೋಟಿಸ್ ಕೊಡಲೇಬೇಕು. ಕೊಟ್ಟಾದ್ಮೇಲೆ ಕರ್ಸ್ಕೊಂಡು ಕೇಸ್ನ ಪೂರ್ಣ ವಿವರವಾಗಿ ಅವ್ರಿಗೆ ತಿಳಿಸಿ ಅವ್ರು ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಹೌದು ಆಯಿತು ನಾವು ನಿಮಗೆ ಸಾಕ್ಷಿ ಇರ್ತೀವಿ ಕೇಸಲ್ಲಿ ಅಂತ ಹೇಳಿ ಒಪ್ಕೊಂಡಾದ್ಮೇಲೆ ಅವ್ರಿಗೊಂದಿಗೆ ನೋಟಿಸ್ ಸರ್ವ್ ಮಾಡಿ ಸೈನ್ ಹಾಕೊಟ್ಟು ಅವರು ಸೈನ್ ಹಾಕಿ ನಮಗೆ ಕೊಡ್ತಾರೆ. ದಟ್ ಈಸ್ ದ ಪ್ರೊಸೀಜರಲ್ ಆಸ್ಪೆಕ್ಟ್. ಅದು ಏನು ಮಹಜರ್ ಅನ್ನುವಂಥ ಕ್ರಮ ಈಗೇನೆ ಪ್ರಾರಂಭ ಆಗ್ತಕ್ಕಂಥದ್ದು. ಇಂಥ ಡೇಟ್ ಒಳಗಡೆ ಇಂಥ ಸ್ಥಳದಲ್ಲಿ ಇಂಥವ್ರ ರೂಬು ಇಂಥವ್ರ ಮುಂದೆ ಮುಖಾಮುಖಿಯಾಗಿ ಹೇಳಿ ಬರೆಸಿದ ಮಹಜರ್ ಕ್ರಮ ಅಂತ ನಾವು ಬರೆದಿರುವುದಲ್ಲ, ಅದು ನೀವು ಹೇಳಿದ್ನ ನಾವು ಬರಿತಾ ಇದ್ದೀವಿ. ಪಂಚರ್ಗಳು ಸೇರಿ ಇಲ್ಲಿ ಹೇಳಿ ಬರೆಸಿದ ಮಹಜರ್ ಕ್ರಮ. ನೀವು ವಿ ಆರ್ ಓನ್ಲಿ ಎ ಟೂಲ್ಸ್ ಅಷ್ಟೇ. ಉಳಿದೆಲ್ಲ ಹೇಳಿದ್ದನ್ನು ನಾನು ಬರೆದಿದ್ದೀನಿ ಅಂತ ಅವ್ರು ಏನು ನಾವು ಹೇಳ್ತಾ ಇದೀವಿ, ನಾನು ಹೇಳಿಕೊಟ್ಟದ್ದನ್ನು ಅವ್ರು ಹೇಳಿದ ಮೇಲೆ ಬರೆದದ್ದಲ್ಲ, ಹೇಳಿ ಬರೆಸಿದ ಮಹಜರ್ ಕ್ರಮ. ಅಂದ್ರೆ ಅವ್ರು ಹೇಳ್ತಾರೆ ಈಗ ಬಂದ್ರು, ಇದೆಲ್ಲ ಮಾತುಕತೆ ಆಯ್ತು, ಹಿಂಗೆಲ್ಲ ಮಾಡಿದೀವಿ ಅಂತ ಹೇಳಿದ್ರು. ಅವತ್ತೊಂದು ದಿವಸ ಉಪಯೋಗ ಮಾಡಿದಂತ ಇಂಥ ಮೊಬೈಲ್ಗಳು, ಕೃತ್ಯಕ್ಕೆ ಉಪಯೋಗಿಸಿದಂತ ಇಂತಿಂಥ ಮೊಬೈಲ್ಗಳು ಅಂತೇಳಿ ಒಬ್ಬೊಬ್ಬರೇ ಒಂದೊಂದು ಮೊಬೈಲ್ಗಳು, ಆ ಜಾಗ ಅದ್ರ ಒಳಗಡೆ ವಿಸ್ತೀರ್ಣ ಇದೆ, ಆಮೇಲೆ ಕೊಠಡಿ ಸಂಬಂಧಪಟ್ಟಂತ ಎಲ್ಲಿ ಮಾಡಿದೀವಿ, ಪೊಲೀಸ್ ಠಾಣೆ ವ್ಯಾಪ್ತಿ ಒಳಗಡೆ ಮಾಡಿದೀವಿ ಅಂತ ಅಂದ್ರೆ ಅದಕ್ಕೆ ಶೆಡ್ಯೂಲ್ ಬರೆಯೋ ಅವಶ್ಯಕತೆ ಇಲ್ಲ, ಪೊಲೀಸ್ ಠಾಣೆಯಲ್ಲಿ ಬರೆದಿದ್ದೀವಿ. ಈಗ ಈ 17 ಜನ ಆರೋಪಿಗಳು ಸರ್ ಈ ಕೇಸಲ್ಲಿ. ಇವತ್ತು ಸುಧನ್ವಾರ್ ಹೇಳ್ತಿರೋದೇನೆಂದರೆ ಇದರಲ್ಲಿ ಐಒ ಕೂಡ 18ನೇ ಆರೋಪಿ ಮಾಡ್ಬೇಕು ನೀವು ಅಂತ. ಐಒನೇ 18 ಮಾಡಿಬಿಡಿ ಐಒನ ಅಂತ ಸುಧನ್ವಾರ್ ಹೇಳ್ತಾರೆ. ಅದೊಂದು ಕಡೆ ಇಟ್ಬಿಡ್ತೀನಿ ನಾನು. ಇನ್ನೊಂದು ಕಡೆ ಪ್ರಶ್ನೆ ಬಂದಾಗ ದಿಕ್ಕಾಪಾಲಾಗ್ಬಿಡ್ತಾರೆ ಸರ್. ಒಂದು ಮರ್ಡ್ರ್ ಮಾಡಿಬಿಟ್ಟ ಮೇಲೆ ಎಲ್ಲರೂ ಒಟ್ಟಿಗೆ ಬಂದು ಸ್ಟೇಷನ್ನಲ್ಲಿ ಮೊಬೈಲ್ ಫೋನ್ ತೊಗೊಳ್ಳಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಅಂತ ಯಾರು ಕೊಡಲ್ಲ. ದಿಕ್ಕಾಪಾಲಾಗಿದ್ದಾಗ ಎಲ್ಲೆಲ್ಲೋ ಒಬ್ಬರು ಮೈಸೂರಲ್ಲಿ ಹಿಡ್ಕೊಂಬರ್ತಾರೆ, ಒಬ್ಬರನ್ನ ಮಂಗಳೂರಲ್ಲಿ ಹಿಡಿತಾರೆ, ಇನ್ನೊಬ್ಬರು ಯಾವುದೋ ಊರಲ್ಲಿ ಹಿಡ್ಕೊಂಬಂದಾಗ ಹಿಡ್ಕೊಂಡು ತಕ್ಷಣ ನೀವು ಮೊಬೈಲನ್ನು ಅವನಿಂದ ವಶಪಡಿಸ್ಕೊಳ್ತೀರಾ? ಇಲ್ಲಪ್ಪ ನೀವು ಇಂಥ ಡೇಟ್ಗೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಬಂದುಬಿಡಿ, ಅವತ್ತು ಎಲ್ಲರೂ ಬಂದು ಒಟ್ಟಿಗೆ ತಂದಾಗ ನಾನು ಮಹಜರ್ ಮಾಡ್ತೀನಿ ಅಂತ ಹೇಳ್ತಾರಾ ಅಂತ ಪಾಸಿಬಿಲಿಟಿ ಕೇಳ್ತಾ ಇದ್ದೀನಿ ಸರ್. ಅಲ್ಲ, ನೀವು ಹೇಳ್ತಾ ಇರೋದು ಸತ್ಯ. ನಿಮ್ಮ ಆ್ಯಂಗಲಲ್ಲಿ ನಾವೇನಾರು ಮಾಡೋಕ್ಕೆ ಹೋದಾಗ ಏನಾಗ್ತದೆ ಅಂದರೆ ತನಿಖೆನೇ ಮಾಡೋಕ್ಕಾಗೋದಿಲ್ಲ. ವಾಸ್ತವ ಅಲ್ವಾ ಸರ್? ಒಬ್ಬೊಬ್ಬವನೊಂದಿಗೆ ಹೋಗ್ಬಿಟ್ಟಿರ್ತಾನೆ. ನಾವು ಮಾಡಿರುವಂಥದ್ದು ಎಷ್ಟರ ಮಟ್ಟಕ್ಕೆ ಸತ್ಯ, ಅವ್ರ ಮೊಬೈಲ ಅಲ್ವಾ ಅಷ್ಟೇ ಮಾತ್ರ ಸ್ಕ್ರೀನಿಂಗ್ ಅಷ್ಟೇ. ಹಿಂದಿನದ್ರಲ್ಲಿ ನಾವು ಪ್ಯಾಡ್ ಮಾಡ್ಕೊಂಡು ಬಂದಿರ್ತೀವಿ. ನಾವು ತನಿಖೆ ಕಾಲದಲ್ಲಿ ತನಿಖೆ ಮಾಡುವಂತ ಸಮಯದಲ್ಲಿ ಆಗಿತ್ತು ಆಗ ಮಾಡಿದ್ರೆ ಆಮೇಲೆ ನೀವು ಹೊಡೆದಿರೋ ವೆಪನ್ ಹೆಂಗ್ ಸಿಕ್ಬಿಟ್ಟು ರಕ್ತ ಹೆಂಗಿತ್ತು ನಿಮ್ಗೆ ಇವೆಲ್ಲ ಅದೆಲ್ಲ ಏನಾಗ್ತದೆ ಅಂದ್ರೆ ಏನಿತ್ತೋ ಹೇಗಿತ್ತೋ ಅದೇ ಥರ ಪ್ರೆಸೆಂಟೇಷನ್ 100ಕ್ಕೆ 100ರಷ್ಟು ಮಾಡೋಕ್ಕೋದ್ರೆ 100ಕ್ಕೆ 100ರಷ್ಟು ಯಾವ ಕೇಸಲ್ಲೂ ಸಜಾ ಮಾಡಿಸೋಕ್ಕಾಗೋದಿಲ್ಲ. ಸಾಧ್ಯನೇ ಇಲ್ಲ, ನಮ್ಮನ್ನು ನಂಬುದೂ ಇಲ್ಲ. ಇದ್ದಂಗೆ ಮಾಡ್ಬಿಡ್ತೀವಿ. ನಾಳೆ ಬೆಳಗ್ಗೆ ಸರ್ ಹೋದ್ರು ಮಾಡಿದ್ರು ಸರ್ ಎಲ್ಲ ಬಿಸಾಕ್ಬಿಟ್ಟ ಸರ್, ಸರ್ ಚುಚ್ತೋ ಸರ್ ಚಾಕು ತಗೊಂಡೋಗ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಸರ್, ಅಲ್ಲೊಂದು ಮಾಜರ್ ಮಾಡು ಇಲ್ಲೊಂದು ಮಾಜರ್ ಮಾಡು ಇಲ್ಲೊಂದು ಮಾಜರ್ ಮಾಡ್ಬಿಡು ಸರ್. ಅವ್ರು ಹಂಗೆ ಹೇಳಿದ್ರು ಏನು ಇಲ್ಲ ಸರ್, ನಾವು ಚಾರ್ಜ್ ಶೀಟ್ ಮಾಡಿದ್ದೀವಿ ಸರ್ ಅಂತ ಹೇಳಿದ್ ಅಂತಂದ್ರೆ ಏನು ಮಾಡ್ತಾರೆ ಅವ್ರು? ನಮಗೆ ನಾವು ಇನ್ವೆಸ್ಟಿಗೇಷನೇ ಮಾಡೋಕ. ಯಾಕೆ ಅಂದರೆ ಒಂದು ನಾನೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರು,
ನನಗೆ ಆದಂತ ಒಂದು ಆತ್ಮಸಾಕ್ಷಿ ಇರ್ತದೆ. ಆ ಆತ್ಮಸಾಕ್ಷಿಗೆ ಎಲ್ಲೂ ಧಕ್ಕೆ ಆಗಬಾರ್ದು. 100ಕ್ಕೆ 100ರಷ್ಟು ಈ ಮನುಷ್ಯ ಮಾಡಿದ್ದಾನೆ, 99.99 ಅಲ್ಲ, 100ಕ್ಕೆ 100ರಷ್ಟು ನಾನ್ ಕನ್ಫರ್ಮ್ ಆಗ್ಬೇಕು. ನಮ್ಮ ಮೇಲ್ಗಡೆ ಅವ್ರು ಕನ್ಫರ್ಮ್ ಆಗ್ತಾರೋ, ನಾಳೆ ಪಾಶ ನನಗೆ ಬರುದು ಹೆಚ್ಚು ಕಡಿಮೆ ಆದ್ರೆ, ಇನ್ಯಾರು ಬರುದಿಲ್ಲ. ನನ್ನಿದೆ ಏನಾರ ಹೆಚ್ಚು ಕಡಿಮೆ ಆಗ CBIಗೆ ಹೋಯ್ತು ಅನ್ನಿ, ಅಲ್ಲಿ ಹಾಕೊಂಡು ನನ್ಗೆ ಹಾಕೊಂಡು ಜಗ್ತಾರೆ, ಬೇರೆಯವ್ರಿಗೆ ಯಾರಿಗೂ ಜಗ್ಗಲ್ವಲ್ಲ ಹಗ್ಗ ಹಾಕಿ. ಆ ಕಾರಣಕ್ಕೆ 100ಕ್ಕೆ 100ರಷ್ಟು ಕನ್ಫರ್ಮೇಶನ್ ಆಗ್ಬೇಕು, ಇವರೇ ಮಾಡಿರೋದು, ಇವ್ರಲ್ಲದೆ ಈ ಜಗತ್ತಲ್ಲಿ ಮಾಡಿರುವಂತ ಮನುಷ್ಯರಿಲ್ಲ ಅನ್ನುವಂಥದ್ದಿದ್ದಾಗ ಮಾತ್ರ ಆ ಮನುಷ್ಯರುಗಳನ್ನ ದಸ್ತಗಿರಿ ಮಾಡಬೇಕು, ಕನ್ಫರ್ಮೇಶನ್ ಆಗಿ ಮಾಡ್ಕೋಬೇಕು. ಇದ್ರೂ ಇರ್ಬೋದೇನೋ, ನಾ ಕೇಟ್ ಹೊಡಿದು ಅಯ್ಯೋ ಹೌದು ಸರ್ ಮಾಡ್ಬಿಟ್ಟೆ ಸರ್, ಪುನಃ ಕೂರಿಸಿದಾಗ ಅಯ್ಯೋ ಇಲ್ಲ ಸರ್ ಏನು ಏಟ್ ಹೊಡೆದ್ಬಿಟ್ರು ಸರ್ ಹೇಳ್ಬಿಟ್ಟೆ ಅಂತ ಪೊಲೀಸವ್ನಿಗೆ ಹೇಳುದು. ಇಂಥ ಕೇಸಸ್ಗಳಲ್ಲೆಲ್ಲ ನಮ್ಮ ಅಧಿಕಾರಿಗಳು ಸಿಕ್ಕಾಕೊಂಡ್ಬಿಡ್ತಾರೆ. ಯಾವ ಕಾರಣಕ್ಕೂ ನಿಮ್ಗೆ ಕನ್ವಿನ್ಸ್ ಆಗ್ಲಿಲ್ವಾ ಮಾಡಬೇಡಿ. ನೀನ್ ಕನ್ವಿನ್ಸ್ ಆಗಿ ನೀನ್ ಎಲ್ಲವನ್ನ ಪೂರ್ಣ ಪ್ರಮಾಣದಲ್ಲಿ ರಿಪೋರ್ಟ್ ಹಾಕಿರೋ ಚಿಂತೆ ಇಲ್ಲ, ತಗೊಳ್ಳೇಬೇಕು, ಜಿದ್ದು ಬೇಕಾಗಿಲ್ಲ. ಅಲ್ಲಿ ನೀನು ಇದು ಬೆಂಕಿಗೆ ಹೋಗಿ ಬಿಳಕ್ ಹೋಗ್ಬೇಡ ನೀನು, ಬಟ್ ಶಕ್ತಿ ತೋರಿಸ್ಬೇಕಲ್ಲ ನೀನು. ಹಂಗನ್ಬಿಟ್ಟು ನಾನು ಹಿಂಗನ್ಬಿಟ್ಟು